ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಖದೀಮರ ಜೊತೆ ಬಿಗ್ ಫೈಟ್. ಖಾಲಿ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಬೀಗ ಹಾಕಿರುವಂತ ಮನೆಯನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾ ಇದ್ರು. ಕಾರ್ನಲ್ಲಿ ಬಂದು ಮನೆಯನ್ನ ದೋಚೋದಕ್ಕೆ ಮುಂದಾದ್ರು. ನಡು ರಸ್ತೆಯಲ್ಲಿ ಕಳ್ಳರು ಹಾಗೇನೆ ಮಾಲೀಕನ ಬಿಗ್ ಫೈಟ್ ಕ್ಯಾಪ್ಚರ್ ಆಗಿದೆ ಸಿಸಿಟಿವಿಯಲ್ಲಿ. ಅಲ್ಲಿ ಏನಾಯ್ತು ಘಟನೆ ಅಂತ. ಕಾರ್ನಲ್ಲಿ ಬರೋದು ಮನೆಯನ್ನ ದೋಚೋದಕ್ಕೆ ಅವ್ರ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ರು. ನಡು ರಸ್ತೆಯಲ್ಲಿ ಕಳ್ಳರು ಮತ್ತೆ ಮಾಲೀಕನ ಮಧ್ಯದಲ್ಲಿ ಬಿಗ್ ಫೈಟ್ ಆಗಿದೆ. ಬೀಗ ಹಾಕಿರುವಂತ ಮನೆಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು. ಮನೆಗೆ ಕಳ್ಳರು ನುಗ್ಗಿದ ಮೇಲೆ ಮಾಲೀಕನ ಎಂಟ್ರಿ ಎಲ್ಲ ಆಗಿದೆ. ಕಳ್ಳರ ಜೊತೆ ಫೈಟ್ ಮಾಡಿ ಮಾಲೀಕ ಓಡಿಸಿದ್ದಾನೆ. ಮಾಲೀಕ ಹಾಗೇನೆ ಮೂವರು ಕಳ್ಳರ ಕಾಳಗ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ದೃಶ್ಯದಲ್ಲೂ ತೋರಿಸ್ತಾ ಇದೀವಿ ನೋಡಿ. ಕಾರ್ನಲ್ಲಿ ಬರ್ತಾ ಇದಾರಲ್ಲ ಇವರು ಕಳ್ಳರು. ಯಾವ ಮನೆ ಬೀಗ ಹಾಕಿದೆ ಅಂತ ಇವರು ಫಸ್ಟಿಗೆ ಸ್ಕೆಚ್ ಹಾಕೊಂಡು ಹೋಗೋದು. ಎಲ್ಲಿ ಬೀಗ ಹಾಕಿದೆ ಅಂತ ಗೊತ್ತಾಗುತ್ತೆ, ಆ ಮನೆ ದೋಚೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಸೊ ಒಂದು ಮನೆಯಲ್ಲಿ ಬೀಗ ಹಾಕಿದ್ ಕಂಡಿದೆ ಇವರಿಗೆ. ಹಾಗಾಗಿ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ನಿಧಾನಕ್ಕೆ ಮನೆ ಒಳಗಡೆ ಹೋಗೋ ಪ್ಲಾನ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಸಂಪೂರ್ಣ ಅವ್ರ ಚಲನವಲನ ಕ್ಯಾಪ್ಚರ್ ಆಗಿದೆ. ಫಸ್ಟ್ ನೋಡ್ತಾರೆ, ಸೊ ಸುತ್ತಮುತ್ತ ಯಾರಾದ್ರೂ ಇದಾರಾ, ಆ ಮನೆ ಬೀಗ ಹಾಕಿದೆ ಅಂದ್ರೆ ಯಾರಾದ್ರೂ ಬಂದು ಮತ್ತೇನಾದ್ರು ಓಪನ್ ಮಾಡ್ತಾರಾ, ಯಾರಿಗಾದ್ರೂ ಅನುಮಾನ ಬರುತ್ತಾ ನಾವಿಲ್ಲಿ ನಿಲ್ಸಿದ್ರೆ ಕಾರ್ನ, ಇಂಥದ್ದೆಲ್ಲ ಫಸ್ಟ್ ನೋಡ್ಕೊಳ್ತಾರೆ. ಸುತ್ತಮುತ್ತ ಏನಾದ್ರು ಆಕ್ಟಿವಿಟೀಸ್ ನಡೀತಾ ಇದೆಯಾ ಅಂತ. ಸೊ ಆಕ್ಟಿವಿಟೀಸ್ ಬೇಸಿಸ್ ಮೇಲೆ ಇವ್ರು ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ಅಲ್ಲಿ ಒಬ್ಬ ಫಸ್ಟ್ ಇಳಿದ್ಬಿಟ್ಟು ಸುತ್ತಮುತ್ತ ನೋಡ್ತಾನೆ, ಯಾರು ಇಲ್ಲದೆ ಇರೋದನ್ನೆಲ್ಲ ಕನ್ಫರ್ಮ್ ಮಾಡ್ಕೋತಾನೆ. ಕನ್ಫರ್ಮ್ ಮಾಡ್ತಾ ಇದ್ದಂತೆ ಕಾರನ್ನ ಸೈಡ್ಗೆ ಹಾಕ್ತಾರೆ, ಪಾರ್ಕ್ ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಸೊ ಇದೆಲ್ಲ ನೋಡಿದ್ಮೇಲೆ ಮಾಲೀಕನಿಗೆ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಸೊ ಮಾಲೀಕ ಬಂದ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕಲ್ಲಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಕಳ್ಳರಿಗೆ ಗೊತ್ತಾಗುತ್ತೆ. ಸೊ ಆ ನಡು ರಸ್ತೆಯಲ್ಲೇ ಕಾಳಗ. ಸೊ ಯಾವ ಥರ ನಡೆದಿದೆ ಅನ್ನೋದನ್ನ ಸಿಸಿಟಿವಿಲಿ ನೋಡ್ತಾ ಇದ್ದೀವಿ. 3 ಜನ ಕಳ್ಳರು ಪ್ಲಸ್ ಆ ಮನೆ ಓನರ್ ಮಧ್ಯದಲ್ಲಿ ಈ ತರ ಕಾಳಗ ನಡೆದಿರೋದು. ಆದ್ರೆ ಕಳ್ಳರು ಬಿಡೋದಿಲ್ಲ ನೋಡಿ. ಯಾವ ತರ ಮಾಲೀಕನ ಮೇಲೆನೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಆತ ಒಂದು ಕಲ್ಲು ತಗೊಂಡು ಅವರಿಗೆ ಹೊಡಿತೀನಿ ಅಂತ ಹೆದರಿಸ್ತಾ ಇದ್ದಂತೆ ಅವ್ರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಮಾಲೀಕ ತಮ್ಗೇನಾದ್ರೂ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕಲ್ಲಲ್ಲಿ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ. ಕಾರನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಬಾಣಸವಾಡಿಯಲ್ಲಿ ಕಳೆದ ವರ್ಷ ನಡೆದಿದ್ದ ಘಟನೆ. ಸಮೂಹ ಹಾಗೂ ತಂಡ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿತು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕನ್ನ ಹಾಕಿದ್ರು ಈ ಗ್ಯಾಂಗ್ ಅನ್ನೋದು ಗೊತ್ತಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಇದೇ ತರ ಟಾರ್ಗೆಟ್ ಮಾಡೋದು ಇವರು. ಎಲ್ಲಿ ಬೀಗ ಹಾಕಿರುತ್ತೆ ಆ ಮನೆಯನ್ನ ಟಾರ್ಗೆಟ್ ಮಾಡೋದು. ಸುತ್ತಮುತ್ತ ಯಾರಾದ್ರೂ ಅಬ್ಸರ್ವ್ ಮಾಡ್ತಾರಾ, ಅನುಮಾನ ಬರುತ್ತಾ ನೋಡೋದು. ಎಲ್ಲೂ ಅನುಮಾನ ಬಂದಿಲ್ಲ ಯಾರಿಗೂ ಅಂತಂದ್ರೆ ನುಗ್ಗೋದು, ಅಲ್ಲಿ ಮನೆಗಳ್ಳತನ ಮಾಡೋದು. ಇಂಥದ್ದೇ ಅವ್ರದ್ದು ಒಂಥರ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ರು. ರೌಡಿ ಶೀಟರ್ ಬಾಂಬೆ ಸಲೀಂ ಸಹೋದರ ಸಮ್ಮು ಟೀಮ್ ಅನ್ನ ಕಟ್ಕೊಂಡು ಈ ತರ ಮಾಡ್ತಾ ಇದ್ದ. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದವರು ಈಗ ಅಂಧರ್ ಆಗಿದ್ದಾರೆ. ಸಮ್ಮು ಮತ್ತೆ ಆ ಗ್ಯಾಂಗ್ ಅನ್ನ ತೋರಿಸ್ತಾ ಇದೀವಿ. ಇವರೇ ಆ ಖದೀಮರು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಈಗ ನಾವೇನ್ ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದ್ದೀವಿ. ಸೊ ಇದು 1 ವರ್ಷ ಆಗೋಗ್ಬಿಟ್ಟಿದೆ ನಡೆದು ಈ ಘಟನೆ. ಅಂದ್ರೆ ಪೊಲೀಸರಿಗೆ ಈ ಟೀಮ್ ಪದೇ ಪದೇ ಚಳ್ಳೆ ಹಣ್ಣು ತಿನ್ನಿಸ್ತಾ ಇತ್ತು. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೀಗ ಹಾಕಿರುವಂತ ಮನೆಗಳನ್ನ ಇವರು ಟಾರ್ಗೆಟ್ ಮಾಡೋದು, ಈ ತರ ಕಾರಲ್ಲಿ ಹೋಗೋದು, ದೋಚ್ಕೊಂಡು ಬರೋದು, ಇದೇ ಕೆಲಸ ಮಾಡ್ಕೊಂಡಿದ್ರು. ಸೊ ಸಿಸಿಟಿವಿ ಫುಟೇಜ್ ಸಾಕಷ್ಟು ಕಡೆ ಕಲೆಕ್ಟ್ ಆಗಿತ್ತು. ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರು, ಈ ತರ ಮನೆಗಳ್ಳತನ ಆಗಿದೆ. ಮತ್ತೆ ಸಿಸಿಟಿವಿ ಫುಟೇಜ್ ಸಾಕ್ಷ್ಯವಾಗಿ ಕೊಟ್ಟ ಮೇಲೆ ಪೊಲೀಸರು ಕೂಡ ಈ ಟೀಮ್ಗೋಸ್ಕರ, ಈ ಗ್ಯಾಂಗ್ಗೋಸ್ಕರನೇ ಹುಡುಕಾಟವನ್ನ ನಡೆಸ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಈ ಟೀಮ್ ನ ಕೃತ್ಯ. ಯಾಕಂದ್ರೆ ನೋಡಿ, ಎಲ್ಲಿ ಬೀಗ ಹಾಕಿರ್ತಾರೆ ಅಲ್ಲಿ ಹೋಗೋದು, ಕಾರಲ್ಲೇ ಹೋಗೋದು, ಕಳ್ಳತನ ಮಾಡೋದು, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು. ಸುಮಾರು ಎಷ್ಟು ವರ್ಷಗಳಿಂದ ಈ ಗ್ಯಾಂಗ್ ಈ ತರ ಕೃತ್ಯ ಮಾಡ್ತಾ ಇತ್ತು? ಹೆಂಗ್ ಸಿಕ್ಕಾಕೊಂಡಿದ್ರು? ಎಸ್ ಶರ್ಮಿತಾ, ಕಳೆದ 2 ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಈ ಬಾಂಬೆ ರೌಡಿ ಶೀಟರ್ ಬಾಂಬೆ ಸಲೀಂನ ತಮ್ಮನಾಗಿರುವಂತಹ ಈ ಸಮ್ಮು ಇದ್ದಾರೆ. ಇವನು ಈತ ಪೊಲೀಸರಿಗೆ ಸಿಗದೆ ಎಲ್ಲ ಕಡೆ ಒಂದು ಕಳ್ತನಗಳನ್ನ ಮಾಡ್ತಾ ಇದ್ದ. ತನ್ನ ಟೀಮನ್ನು ಕಟ್ಕೊಂಡು, ಅದರಲ್ಲೂ ಪ್ರಮುಖವಾಗಿ ಅದು ಕಾರಲ್ಲೇ ಹೋದ್ರೂ ಕೂಡ ಕಾರಲ್ಲೇ ಹೋಗಿ ತನ್ನ ಗ್ಯಾಂಗ್ ಜೊತೆ ಕಳ್ತನವನ್ನ ಮಾಡ್ತಾ ಇದ್ದ. ಅದು ಏನಂದ್ರೆ ಸ್ವಲ್ಪ ಪ್ರೊಫೆಷನಲ್ ಅಲ್ಲಿ, ಅಂದ್ರೆ ಐ ಪ್ರೊಫೈಲ್ ಇರುವಂತಹ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬೀಗ ಹಾಕಿದ ಮನೆಗಳನ್ನ ಬ್ರೇಕ್ ಅಥವಾ ಥ್ರೋ ಮಾಡಿ ಅಲ್ಲಿದ್ದ ಚಿನ್ನಾಭರಣಗಳನ್ನ, ಹಣ ವಸ್ತುಗಳನ್ನ ಕೂಡ ಕಳ್ತನ ಮಾಡ್ತಾ
ಮಾಡ್ತಾ ಇದ್ದ. ಇದೇ ರೀತಿ 2020ರಲ್ಲಿ ಕೂಡ ಈ ಒಂದು ಏನು CCTV ಫುಟೇಜ್ ವಿಡಿಯೋ ಏನಿದೆ ಅದು ಕೂಡ ಪುಟ್ಟೇನಹಳ್ಳಿ ವ್ಯಾಪ್ತಿಯಲ್ಲಿ ರಾತ್ರಿ ಹೋಗಿ ಕಳ್ತನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಕ್ಕಪಕ್ಕದ ಮನೆಯವರು ಮಾಲೀಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಆ ಮಾಲೀಕ ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಕ್ಕೆ ಮುಂದಾಗ್ತಾರೆ. ಜೊತೆಗೆ ಇವರ MO ಏನಂದ್ರೆ ಪಿಸ್ತೂಲ್, ಕಂಟ್ರಿ ಮೇಡ್ ಪಿಸ್ತೂಲ್ ಏನಿದೆ ಆ ಪಿಸ್ತೂಲನ್ನ ತೋರಿಸಿ ಬೆದರಿಸಿ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ ಅವ್ರ ಜೊತೆ ಕೂಡ ಹೊಡೆದಾಟ ಮಾಡ್ತಾರೆ. ಆನಂತರ ಮಾಲೀಕನ ಮೇಲೆ ಅಲ್ಲಿ ರಸ್ತೆಯಲ್ಲಿ ಸಿಗುವಂತಹ ಕಲ್ಲನ್ನು ಎತ್ತಾಕಿ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಈ ಎಲ್ಲ ಒಂದು CCTV ದೃಶ್ಯಾವಳಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಬಾಂಬೆ ಸಲೀಂ ತಮ್ಮ ಸೊಮ್ಮು ಈ ಒಂದು ಪ್ರಕರಣದ ಮುಖ್ಯ ಆರೋಪಿ ಆಗಿರ್ತಾನೆ. ಆದ್ರೆ ಪುಟ್ಟೇನಹಳ್ಳಿ ಪೊಲೀಸರ, ಗಿರಿನಗರ ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ಅವರ ಗ್ಯಾಂಗ್ನ ಇಬ್ಬರು ಸದಸ್ಯರು ಸಿಗ್ತಾರೆ. ಆದ್ರೆ ಈ ಪ್ರಮುಖ ಆರೋಪಿ, ಗ್ಯಾಂಗ್ನ ಆರೋಪಿ ಏನಿದ್ದಾರೆ ಆತ ಸಮ್ಮು ಸಿಗೋದಿಲ್ಲ. ಆದ್ರೆ ಈಗ ಬಾಣಸವಾಡಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಅವರ ವ್ಯಾಪ್ತಿಯಲ್ಲಿ ಆಗಿದ್ದಂತಹ ಕಳ್ಳತನ ಪ್ರಕರಣದಲ್ಲಿ ಈತ ಸಿಕ್ಕಾಕೊಂಡಿರುವಂಥದ್ದು. ಈತನ ಮೇಲೆ 26 ವಾರೆಂಟ್ಗಳಿದ್ದಾವೆ. ಜೊತೆಗೆ ಸುಮಾರು ರಾಜ್ಯಾದ್ಯಂತ ಕೂಡ ಬೆಳಗಾವಿಯಿಂದ ಹಿಡಿದು ಕೋಲಾರವರೆಗೂ ಕೂಡ ಈತ ಒಂದು ಎಲ್ಲ ಪ್ರತಿನಿತ್ಯ ಒಂದು ವಾರಕ್ಕೆ ಒಂದು ಜಿಲ್ಲೆಯನ್ನ ಟಾರ್ಗೆಟ್ ಮಾಡ್ಕೊಂತಾನೆ. ಅಲ್ಲಿ ಮನೆಗಳನ್ನ ಸರ್ಚ್ ಮಾಡಿ ಆನಂತರ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಕಳ್ತನ ಮಾಡುವಂಥದ್ದು ಈತನ ವೃತ್ತಿ. ಜೊತೆಗೆ 2 ಕಂಟ್ರಿ ಮೇಡ್ ಪಿಸ್ತೂಲನ್ನ ಜೊತೆಗೆ ಸುಮಾರು 1.5 kg ಚಿನ್ನಾಭರಣವನ್ನ ಈಗ ಪೊಲೀಸರು ಜಪ್ತಿ ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.